ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಬೈಲಹೊಂಗಲ ನಗರದ ಶ್ರೀ ದಾನಮ್ಮ ದೇವಿ ದೇವಸ್ಥಾನದ 17ನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವ ಕಾರ್ಯಕ್ರಮ ದಿನಾಂಕ ರವಿವಾರ 26/4/2026ರಿಂದ ಗುರುವಾರ ದಿನಾಂಕ 7/5/2026ರವರೆಗೆ ನಡೆಯಲಿದ್ದು, ಜಾತ್ರೆಯ ಮೊದಲನೆಯ ದಿನವಾದ ಇಂದು ಮುಂಜಾನೆ 6 ಗಂಟೆಗೆ ಶ್ರೀ ದಾನಮ್ಮ ದೇವಿಗೆ ರುದ್ರಾಭಿಷೇಕ, ಕುಂಕುಮಾರ್ಚನೆ, ಶಟಸ್ಥಳ ಧ್ವಜಾರೋಹಣ ಶ್ರೀ ಶಟಸ್ಥಳ ಬ್ರಹ್ಮಿ ಜಡಿ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹಿರೇಮಠ ದೊಡವಾಡ ಇವರಿಂದ ನೆರವೇರಿತು. ಇದೇ ಸಂದರ್ಭದಲ್ಲಿ ಪೌರ ಕಾರ್ಮಿಕರಿಗೆ ಸತ್ಕರಿಸಿ ಕಾರ್ಮಿಕರಿಂದ ಶ್ರೀ ದಾನಮ್ಮ ದೇವಿಗೆ ಪೂಜೆ ಸಲ್ಲಿಸುವುದರೊಂದಿಗೆ ಜಾತ್ರೆಗೆ ಚಾಲನೆಯನ್ನ ನೀಡಲಾಯಿತು. ಬೈಲಹೊಂಗಲ ನಗರದ ಚೆನ್ನಮ್ಮ ಉಪನಗರದಲ್ಲಿರುವ ಶ್ರೀ ದಾನಮ್ಮ ದೇವಿಯ ದೇವಸ್ಥಾನದ ಹಾಗೂ ತಾಯಿ ದಾನೇಶ್ವರಿಯ 17ನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವ. ಈ ಜಾತ್ರಾ ಮಹೋತ್ಸವ ದಿನಾಂಕ 26/4/2026ರಿಂದ ದಿನಾಂಕ 7/5/2026ರವರೆಗೆ ನಿರಂತರವಾಗಿ ಸಾಗ್ತಾಯಿದೆ. ಈ ಜಾತ್ರಾ ಮಹೋತ್ಸವಕ್ಕೆ ಭಕ್ತಾದಿಗಳು ತನು ಮನ ಧನದಿಂದ ಸಹಾಯ, ಸೇವೆ, ಸಹಕಾರ ನೀಡ್ತಾ ಬಂದಿದ್ದಾರೆ. ವರ್ಷವೂ ಇದು ಪ್ರಗತಿ ಪಥದಲ್ಲಿ ಸಾಗ್ತಾ ಇದೆ. ಈ ಜಾತ್ರಾ ಮಹೋತ್ಸವ ಈ ವರ್ಷ ಇನ್ನಷ್ಟು ಅದ್ದೂರಿಯಿಂದ ಸಾಗಲೆಂದು ಹಾಗೂ ಇದೊಂದು ವಿಶೇಷತೆ. ಪ್ರವಚನ ದಿನಾಂಕ 27/4/2026ರಿಂದ ಪರಮ ಪೂಜ್ಯ ಶ್ರೀ ಮುಕ್ತಾನಂದ ಮಹಾಸ್ವಾಮಿಗಳು ನಿತ್ಯಾನಂದಾಶ್ರಮ ಸಿಂಧೋಗಿ ಮುನವಳ್ಳಿ ಅವರಿಂದ ನಡೆಯುವುದು. ಈ ಪ್ರವಚನದ ಮುಖ್ಯ ವಿಷಯ ಪರಮ ಪೂಜ್ಯ ಶ್ರೀ ಸಿದ್ಧಾರೂಢರ ಜೀವನಾಮೃತ ಚರಿತ್ರೆ. ಈ ಸಿದ್ಧಾರೂಢರ ಜೀವನಾಮೃತ ಚರಿತ್ರೆ ಅಂದಾಗ ಇಲ್ಲಿ ಒಂದು ವಿಶೇಷತೆ ಏನಂದರೆ, ಇಲ್ಲಿ ಸಿದ್ಧಾರೂಢರ ಚರಿತ್ರೆಯನ್ನು ಹೇಳುವಾಗ ಕೇವಲ ಅವ್ರದ್ದಷ್ಟೇ ಬರ್ತಾ ಇಲ್ಲ, ಅವ್ರ ಜೊತೆಯಲ್ಲಿ ನವಲಗುಂದದ ನಾಗಲಿಂಗಜ್ಜನವರು, ಗರಗದ ಮಡಿವಾಳಜ್ಜನವರು, ಶಿಶುನಾಳ ಶರೀಫಜ್ಜನವರು, ಈ 4 ಬೆಟ್ಟ ದೋಸ್ತರು. ಒಬ್ಬರ ಆತ್ಮಚರಿತ್ರೆ, ಒಬ್ಬರ ಜೀವನ ಚರಿತ್ರೆಯನ್ನು ಹೇಳುವಾಗ ಇನ್ನುಳಿದವರ ಜೀವನ ಚರಿತ್ರೆಗಳು ಅದರಲ್ಲಿ ಹಾಸುಹೊಕ್ಕಾಗಿ ಬರ್ತಾಯಿವೆ. ಕಾರಣ ಈ ಒಂದು ಪ್ರವಚನ ಸ್ವಾರಸ್ಯಮಯವಾಗಿದೆ. ಭಕ್ತಾದಿಗಳು ನಿತ್ಯ 6:30ರಿಂದ 8:30ರವರೆಗೆ ಶಾಂತ ಚಿತ್ತದಿಂದ ಕುಳಿತುಕೊಂಡು ಈ ಪ್ರವಚನವನ್ನು ಆಲಿಸಿ ತಮ್ಮೆಲ್ಲರ ಜೀವನವನ್ನು ಪಾವನಗೊಳಿಸಿಕೊಳ್ಬೇಕಂತೇಳಿ ನಾನು ಸರ್ವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ.